ಯುರೋಪ್ ಸದ್ಯಕ್ಕೆ ಒಂದು ರೀತಿ ಬೆಂಕಿಯ ಉಂಡೆ ಥರ ಕಾಣಿಸ್ತಾ ಇದೆ. ಅಲ್ಲಿ ಎಕ್ಸ್ಟ್ರೀಮ್ ಹೀಟ್ ಇದೆ, ಎಕ್ಸ್ಟ್ರೀಮ್ ಹೀಟ್ ವೇವ್ಸ್. ಎಷ್ಟರ ಮಟ್ಟಿಗೆ ಹೀಟ್ ಇದೆ ಅಥವಾ ತಾಪಮಾನ ಇದೆ ಅಂತ ಅಂದರೆ ಸಾವಿರಾರು ಜನ ಪ್ರಾಣ ಕಳೆದುಕೊಳ್ತಾ ಇದ್ದಾರೆ. ಕೇವಲ ಒಂದೇ ವಾರದಲ್ಲಿ 1300 ಜನ ಬಲಿಯಾಗಿದ್ದಾರೆ. ಯುರೋಪ್ ಇತಿಹಾಸದಲ್ಲೇ ಭೀಕರ ಬಿಸಿಗಾಳಿಗೆ ವಾರದಲ್ಲೇ 1300ಕ್ಕೂ ಅಧಿಕ ಬಲಿಯಾಗಿದೆ. ಯುರೋಪ್ ಅಕ್ಷರಶಃ ಬೆಂಕಿಯ ಉಂಡೆಯಾಗಿದೆ. ಫ್ರಾನ್ಸ್ನಲ್ಲೇ ಅತಿ ಹೆಚ್ಚು ಸಾವಾಗಿರುವಂಥದ್ದು. ಜರ್ಮನಿ, ಹಾಗೆ ಪೋಲೆಂಡ್, ಹಂಗೇರಿ ಎಲ್ಲವೂ ಕೂಡ ತತ್ತರಿಸಿ ಹೋಗಿದೆ. 44 ಡಿಗ್ರಿ ತಲುಪಿದೆ ತಾಪಮಾನ. ಎಷ್ಟರ ಮಟ್ಟಿಗೆ ಅಂದರೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ನದಿಗಳ ನೀರೇನಿದೆ, ಈ ಬಿಸಿಲಿಗೆ ನೀರು ಕೂಡ ಬಿಸಿಯಾಗಿ ಹೋಗಿದೆ. ಅಷ್ಟರ ಮಟ್ಟಿಗೆ ಇದೆ ತಾಪಮಾನ. ಹಾಗೆ ನೀವು ನೋಡ್ತಾ ಇದ್ದೀರಿ, ಯಾವುದೋ ಒಂದು ಪ್ರಾಣಿ ಪಾಪ ರೋಡ್ ಮೇಲೆ ಪಾಸ್ ಆಗ್ತಾ ಇತ್ತು. ಆ ಟಾರ್ ರೋಡ್ ಎಷ್ಟು ಕಾದಿದೆ ಅಂದರೆ ಪಾಪ ಸ್ಪೀಡಾಗಿ ಓಡ್ಕೊಂಡು ಹೋಯಿತು. ಹಾಗೆ ನೀವು ಅಲ್ಲಿ ನೋಡ್ತಾ ಇದ್ದೀರಾ, ಆ ಟಾರ್ ರೋಡ್ ಮೇಲೆ ನೀರು ಹಾಕಿದ ಕ್ಷಣಾರ್ಧದಲ್ಲಿ ಎಲ್ಲವೂ ಕೂಡ ಹಿಂಗೆ ಹೋಗ್ತಾ ಇದೆ. ಅಂದರೆ ಅಷ್ಟರ ಮಟ್ಟಿಗೆ ಅಲ್ಲಿ ತಾಪಮಾನ ಇದೆ. ಹಾಗೆ ಸ್ವಿಟ್ಜರ್ಲೆಂಡ್ನ ಹಿಮ ನದಿಗಳೇನಿದೆ, ಕಂಪ್ಲೀಟಾಗಿ ಐಸ್ ಆಗಿರುವಂಥ ಅಥವಾ ಫ್ರೋಝನ್ ಆಗಿರುವಂಥ ಹಿಮ ನದಿಗಳು ಶಾಖ ತಾಳಲಾರದೆ, ಬಿಸಿಲಿನ ಶಾಖ ತಾಳಲಾರದೆ ಕರಗುವ ಭೀತಿಯಲ್ಲಿವೆ. ವಿಶ್ವ ಆರೋಗ್ಯ ಸಂಸ್ಥೆಯಿಂದ ಹೈ ಅಲರ್ಟ್ ಘೋಷಣೆ ಆಗಿದೆ. ನೀವೇನು ನೋಡ್ತಾ ಇದ್ದೀರ ದೃಶ್ಯದಲ್ಲಿ, ಒಂದು ಪಾತ್ರೆಯಲ್ಲಿ ಅವರು ಐಸ್ನ ಹಾಕಿಬಿಟ್ಟು ಹೊರಗಡೆ ಬಿಸಿಲಿಗಿಟ್ರೆ, ಅಥವಾ ಒಂದು ಮೊಟ್ಟೆನ ಹಾಕಿಬಿಟ್ಟು ಆಮ್ಲೆಟ್ ಮಾಡೋಕ್ಕಂಥ ಮೊಟ್ಟೆಯನ್ನು ಹಾಕಿ ಹೊರಗಡೆ ಇಟ್ಟರೆ ಕಂಪ್ಲೀಟಾಗಿ ಅದು ಹೊರಗಡೆ ಬಿಸಿಲಿಗೆ ಇಟ್ಟಿದ ತಕ್ಷಣ ಅದು ಆಮ್ಲೆಟ್ ಆಗ್ತಾ ಇದೆ. ಹಾಗೆ ಚಾಕ್ಲೇಟ್ಸ್ಗಳು, ಇದು ಶಾಪ್ಗಳಲ್ಲಿ ಇರುವಂಥ ಚಾಕ್ಲೇಟ್ಸ್ಗಳು ಕಂಪ್ಲೀಟಾಗಿ ಮೆಲ್ಟ್ ಆಗ್ತಾ ಇದೆ. ಅಂದರೆ ಬಿಸಿಲಿನ ತಾಪಮಾನ ಅಷ್ಟರ ಮಟ್ಟಿಗೆ ಇದೆ. ಹಾಗೆ ಸಿಗ್ನಲ್ ಲೈಟ್ಗಳು ಕೂಡ ನೀವು ನೋಡ್ತಾ ಇದ್ದಾರೆ ಯಾವ ರೀತಿ ಫ್ಲಕ್ಚುಯೇಟ್ ಆಗ್ತಾ ಇದೆ, ಎಲ್ಲ ಮೆಲ್ಟ್ ಆಗಿ ಹೋಗ್ತಾ ಇದೆ. ಟಾರ್ ಕೂಡ, ರಸ್ತೆಗೆ ಹಾಕಿರುವಂಥ ಟಾರ್ ಕೂಡ ಮೆಲ್ಟ್ ಆಗ್ತಾ ಇದೆ. ಅಂದರೆ ನೀವು ಗಮನಿಸ್ಬೋದು ಎಷ್ಟರ ಮಟ್ಟಿಗೆ ಅಲ್ಲಿ ಹೀಟ್ ಇದೆ ಅಂತ. ಹಾಗೆ ಈ ಹೀಟನ್ನು ಕಂಟ್ರೋಲ್ ಮಾಡೋದಕ್ಕೋಸ್ಕರ ನೀರನ್ನು ಸಿಂಪಡಿಸ್ತಾ ಇದ್ದಾರೆ ರೋಡ್ಗಳ ಮೇಲೆ. ಅಷ್ಟರ ಮಟ್ಟಿಗೆ ಹೀಟ್ ಇದೆ. ಹಾಗೆ 41 ಡಿಗ್ರಿ ಸೆಲ್ಸಿಯಸ್ ಅಂತ ನೀವು ತೆರೆ ಮೇಲೆ ನೋಡ್ತಾ ಇದ್ದೀರಾ. ನಿಜಕ್ಕೂ ಈ ರೀತಿ ಪರಿಸ್ಥಿತಿಯಲ್ಲಿ ಅಲ್ಲಿ ಮನುಷ್ಯರು ಹೇಗೆ ಬದುಕ್ತಿದ್ದಾರೆ ಎನ್ನುವಂಥ ಪ್ರಶ್ನೆಗಳು ಕೂಡ ಮೂಡ್ತಾ ಇದೆ. ಹೀಗಾಗಿ ಅಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆ ಹೈ ಅಲರ್ಟ್ ಘೋಷಣೆ ಮಾಡಿದೆ. ಹಾಗೆ ಫ್ರಾನ್ಸ್ನಲ್ಲೇ ಅತಿ ಹೆಚ್ಚಾಗಿ ಸಾವು ನೋವುಗಳು ಸಂಭವಿಸಿದೆ. 44 ಡಿಗ್ರಿ ತಲುಪಿದೆ ತಾಪಮಾನ. ನದಿಗಳ ನೀರೇ ಬಿಸಿ ಆಗ್ತಾ ಇದೆ. ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಫ್ರೋಝನ್ ರಿವರ್ಸ್ ಏನಿತ್ತು, ಐಸ್ ಗೆಡ್ಡೆಗಳು ಎಲ್ಲವೂ ಕೂಡ ಹಿಮ ನದಿಗಳು ಕರಗುವಂಥ ಭೀತಿ ಎದುರಾಗ್ತಾ ಇದೆ. ಅಕಸ್ಮಾತ್ ಏನಾದ್ರು ಹಿಮ ನದಿಗಳು ಕರಗಿದ್ರೆ ಸಮುದ್ರದಲ್ಲಿ ನೀರಿನ ಮಟ್ಟ ಹೆಚ್ಚಾಗುತ್ತೆ, ಮತ್ತೆ ಇನ್ನೊಂದು ವಿಕೋಪಕ್ಕೆ ಅದು ಕಾರಣವಾಗುತ್ತೆ. ಹಾಗೆ ನೀವು ನೋಡ್ತಾ ಇದ್ರೆ ತೆರೆ ಮೇಲೆ ಯಾವ ರೀತಿ ಈ ಸ್ಲಿಪ್ಪರ್ಗಳು ಮೆಲ್ಟ್ ಆಗ್ತಾ ಇರುವಂಥದ್ದನ್ನ ನೀವು ನೋಡ್ತಾ ಇದ್ರೆ, ಅದು ಸೋಲ್ಗಳು ಮೆಲ್ಟ್ ಆಗಿ ಕಾಲಿಗೆಲ್ಲ ಹಿಡಿತಾ ಇದೆ. ಅಷ್ಟರ ಮಟ್ಟಿಗೆ ಬಿಸಿಲಿನ ತಾಪ ಯುರೋಪ್ನಲ್ಲಿ ಇರುವಂಥದ್ದು. ಹಾಗೆ ಸಾಮಾನ್ಯವಾಗಿ ನೀವು ಈ ದೃಶ್ಯಗಳನ್ನು ನೋಡಿರ್ಬೋದು. ಈಗ ಯಾವ್ದಾದ್ರು ಒಂದು ಪ್ರೊಟೆಸ್ಟ್ ಆಗ್ತಾ ಇದ್ರೆ, ತುಂಬ ಜನ ಒಂದು ಕಡೆ ಸೇರಿಕೊಂಡು ಪ್ರೊಟೆಸ್ಟ್ ಮಾಡ್ತಾ ಇದ್ರೆ, ಆ ಗುಂಪನ್ನು ಚದುರಿಸೋದಕ್ಕೆ, ಡಿವೈಡ್ ಮಾಡೋದಕ್ಕೆ ಈ ವಾಟರ್ ಕೆನಾನ್ನ ಬಳಸ್ತಾರೆ. ಅಂದರೆ ನೀರನ್ನು ತಗೊಂಬಂದು ಸ್ಪ್ರೇ ಮಾಡ್ತಾರೆ. ಬೇರೆ ಬೇರೆ ದೇಶಗಳಲ್ಲಿ ನಾವು ಈ ದೃಶ್ಯಗಳನ್ನ ನೋಡ್ತಾ ಇರ್ತೀವಿ. ಆಗ ಗುಂಪು ಚದುರಿ ಹೋಗಲಿ ಅನ್ನುವಂಥ ಕಾರಣಕ್ಕೆ. ಆದರೆ ಯುರೋಪ್ನಲ್ಲಿ ಈ ಹೀಟ್ ವೇವ್, ಎಕ್ಸ್ಟ್ರೀಮ್ ಹೀಟ್ ವೇವ್ನಿಂದ ಬಿಸಿಲಿನ ತಾಪಮಾನ ಹೆಚ್ಚಾಗ್ತಾ ಇದೆ. ಆ ಬಿಸಿಲಿನ ತಾಪಮಾನವನ್ನು ಕಡಿಮೆ ಮಾಡೋದಕ್ಕೆ ಜರ್ಮನಿ ಪೊಲೀಸರಿಂದ ವಾಟರ್ ಕೆನಾನ್ನ ಬಳಕೆ ಮಾಡಲಾಗ್ತಾ ಇದೆ. ಬರ್ಲಿನ್ ನಗರಕ್ಕೆ ತಂಪನ್ನು ಎರೆಯೋದಕ್ಕೆ ಜಲಫಿರಂಗಿ ಮೂಲಕ ನೀರನ್ನು ಸ್ಪ್ರೇ ಮಾಡ್ತಿದ್ದಾರೆ. ಡೆನ್ಮಾರ್ಕ್ನಲ್ಲಿ ದಾಖಲೆಯ ಉಷ್ಣಾಂಶ ಕೂಡ ರೆಕಾರ್ಡ್ ಆಗಿದೆ. ಇಟಲಿಯ 18 ನಗರಗಳಿಗೆ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಜೊತೆಗೆ ಈ ಹಿಮ ನದಿಗಳು ಕರಗ್ತಾ ಇವೆ. ಇದರಿಂದ ಸಮುದ್ರ ಮಟ್ಟ ಏರಿಕೆಯ ಆತಂಕ ಕೂಡ ಶುರುವಾಗಿದೆ. ನೀವು ನೋಡ್ತಾ ಇದ್ರ ದೃಶ್ಯದಲ್ಲಿ ಸಾಮಾನ್ಯವಾಗಿ ಈ ದೃಶ್ಯಗಳು ಬೇರೆ ಬೇರೆ ದೇಶಗಳಲ್ಲಿ ಪ್ರತಿಭಟನೆಯ ಸಂದರ್ಭದಲ್ಲಿ ಕಾಣಿಸುತ್ತೆ, ಜನರು ಚದುರಿ ಹೋಗಲಿ ಅನ್ನೋಂಥ ನಿಟ್ಟಿನಲ್ಲಿ. ಆದರೆ ಪಾಪ ಇಲ್ಲಿ ಜನರು ಅವರೇ ಬಂದ ವಾಟರ್ ಕೆನಾನ್ ಕೆಳಗಡೆ ನಿಂತ್ಕೊಂಡು ತಮ್ಮ ದೇಹವನ್ನು ತಾವು ತಂಪಾಗಿಸುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಅಂದರೆ ಅಲ್ಲಿನ ಸ್ಥಿತಿ ಯಾವ ರೀತಿ ಇದೆ. ಪ್ರತಿಭಟನಾಕಾರರನ್ನು ಚದುರಿಸೋದಕ್ಕೆ ಯೂಸ್ ಮಾಡ್ತಾ ಇದ್ದಂಥ ವಾಟರ್ ಕೆನಾನ್ಗಳು ಇವತ್ತು ತಂಪನ್ನು ನೀಡೋದಕ್ಕೆ, ಆ ಪ್ರದೇಶವನ್ನು ತಂಪಾಗಿ ಇಡೋದಕ್ಕೆ ಬಳಕೆ ಆಗ್ತಾ ಇದೆ. ಅಂದರೆ ನಿಜಕ್ಕೂ ವಿಪರ್ಯಾಸ ಅಂತ ಹೇಳ್ಬೋದು. ಇದು ಬರ್ಲಿನ್ ನಗರದ ಸದ್ಯದ ದೃಶ್ಯ. ಜಲಫಿರಂಗಿ ಮೂಲಕ ನೀರನ್ನು ಸ್ಪ್ರೇ ಮಾಡ್ತಾ ಇದ್ದಾರೆ. ಇನ್ನು ಡೆನ್ಮಾರ್ಕ್ನಲ್ಲೂ ಕೂಡ ದಾಖಲೆಯ ಉಷ್ಣಾಂಶ. ಇಟಲಿಯ 18 ನಗರಗಳಿಗೆ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ನಮ್ಮ ಭಾರತದಲ್ಲಿ ಮಳೆ ಅಂತ ಈ ರೆಡ್ ಅಲರ್ಟು, ಆರೆಂಜ್ ಅಲರ್ಟು, ಯೆಲ್ಲೋ ಅಲರ್ಟ್ ಎಲ್ಲ ಘೋಷಣೆ ಮಾಡಿದ್ರೆ, ಅಲ್ಲಿ ಇಟಲಿಲಿ ಬಿಸಿಲು ಅಂತ 18 ನಗರಗಳಿಗೆ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಹಾಗೆ ಹವಾಮಾನ ಬದಲಾವಣೆಯ ಪರಿಣಾಮಕ್ಕೆ ನಾಗರಿಕ ಲೋಕವೇ ನಲುಗಿ ಹೋಗ್ತಾ ಇದೆ. ಮನುಷ್ಯನ ಹಸ್ತಕ್ಷೇಪಕ್ಕೆ ನಿಜಕ್ಕೂ ಪ್ರಕೃತಿ ಭೀಕರ ಶಿಕ್ಷೆಯನ್ನು ನೀಡ್ತಾ ಇದೆ ಅಂದರೆ ತಪ್ಪಾಗಲ್ಲ. ಪ್ರಕೃತಿ ವಿಕೋಪದ 2 ಮುಖಗಳಿದು. ಒಂದು ಕಡೆ ಎಕ್ಸ್ಟ್ರೀಮ್ ಮಳೆ, ಮತ್ತೊಂದು ಕಡೆ ಎಕ್ಸ್ಟ್ರೀಮ್ ಹೀಟು. ಯಾವ್ದು ಜಾಸ್ತಿ ಆದರೂ ಕೂಡ ಮನುಷ್ಯನಿಗೆ ತಡೆದುಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ.
ಆದರೆ ಸದ್ಯ ಕರ್ನಾಟಕ ಅಥವಾ ಭಾರತದ ಅಂದರೆ ಕರ್ನಾಟಕದಲ್ಲಿ ಸದ್ಯ ಒಳ್ಳೆಯ ಪರಿಸ್ಥಿತಿನೇ ಇದೆ, ಒಳ್ಳೆಯ ಸ್ಥಿತಿನೇ ಇದೆ ಮಳೆಯ ವಿಷಯದಲ್ಲಿ. ಕರ್ನಾಟಕದಲ್ಲೂ ಮಳೆರಾಯ ವಿಕೋಪಕ್ಕೆ ಹೋಗದೇನೆ ಇದೇ ರೀತಿ ಸುಧಾರಿಸ್ಕೊಂಡು ಹೋಗಲಿ ಅನ್ನೋದೇ ನಮ್ಮ ಆಶಯ. ಆದರೆ ಬೇರೆ ಬೇರೆ ದೇಶಗಳಲ್ಲಿ ಪರಿಸ್ಥಿತಿ ನಿಜಕ್ಕೂ ಹದಗೆಡ್ತಾ ಇದೆ. ಹಿಂದಿನ ದೃಶ್ಯಗಳನ್ನು ನೀವು ನೋಡಿದ್ರಿ, ಟಾರೇ ಕಿತ್ತು ಬರುವಂಥ ದೃಶ್ಯ. ಅಂದರೆ ಅಷ್ಟರ ಮಟ್ಟಿಗೆ ಆ ಟಾರ್ ಮೆಲ್ಟ್ ಆಗಬೇಕು ಅಂತ ಅಂದರೆ ಎಷ್ಟು ಹೀಟ್ ಬೇಕು, ಅಂಥದ್ರಲ್ಲಿ ಅಷ್ಟು ಹೀಟು ಸೂರ್ಯ ನೀಡ್ತಾ ಇದ್ದಾನೆ ಅಂದರೆ ನಿಜಕ್ಕೂ ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕೂ ಕಷ್ಟ ಆಗುತ್ತೆ. ಹೀಗಾಗಿ ಅಲ್ಲಿರುವಂಥ ಜನ ಕೂಲ್ ಆಗಿರಲಿ ಅನ್ನುವಂಥ ನಿಟ್ಟಿನಲ್ಲಿ ಈ ರೀತಿ ವಾಟರ್ ಕೆನಾನ್ಗಳ ಮೂಲಕ ಸ್ಪ್ರೇ ಮಾಡ್ತಾ ಇದ್ದಾರೆ. ಜನರು ಕೂಡ ಅದರ ಅಡಿ ಬಂದು ನಿಂತು ಸ್ಪ್ರೇಯನ್ನು ಮಾಡಿಸ್ಕೊಳ್ತಾ ಇರುವಂಥ ದೃಶ್ಯಗಳಿದು. ಹಾಗೆ ಕಂಪ್ಲೀಟ್ ಆಗಿ ಟಾರ್ ಎಲ್ಲ ಕರಗಿ ಆ ಟಯರ್ಸಿಗೆ ಅಂಟ್ಕೊಳ್ತಾ ಇದೆ. ನೀವು ನೋಡ್ತಾ ಇದ್ದೀರಾ, ಟಯರ್ ಆ ವೆಹಿಕಲ್ ಮೂವ್ ಆಗ್ತಾ ಇದ್ರೆ ಟಯರ್ಗೆ ಅಂಟ್ಕೊಳ್ತಾ ಇದೆ, ಟಯರ್ ಕೂಡ ಕರಗಿ ಹೋಗ್ತಾ ಇದೆ. ಒಂದು ಪ್ರಾಣಿ ಬೆಕ್ ಅನ್ಸುತ್ತೆ ಮೇ ಬಿ, ಅದು ಪಾಪ ರೋಡ್ ಕ್ರಾಸ್ ಮಾಡಕ್ಕಂತ ಹೋಗಿ ಅದಕ್ಕೆ ಆಗ್ತಾನೆ ಇಲ್ಲ, ಆ ಟಾರ್ ಮೇಲೆ ಅಷ್ಟು ಬಿಸಿ ಇದೆ, ಹೀಗಾಗಿ ಓಡ್ ಹೋಗ್ತಾ ಇದೆ. ನೀರು ಹಾಕಿದ್ರೆ ಕಂಪ್ಲೀಟಾಗಿ ಯಾವ ರೀತಿ ಬಬಲ್ಸ್ ಬಂದು ಎಲ್ಲ ಎವಾಪ್ರೇಟ್ ಆಗಿ ಹೋಗ್ತಾ ಇದೆ. ಚಪ್ಪಲಿಯ ಆ ಸೋಲ್ ಕರಗ್ತಾ ಇದೆ, ಅಷ್ಟರ ಮಟ್ಟಿಗೆ ಬಿಸಿಲಿದೆ. ಸೋಲ್ ಕರಗಿ ಕಾಲಿಗೆ ಅಂಟ್ಕೊಳ್ತಾ ಇದೆ. ಆ ರೀತಿ ಇದೆ ಸದ್ಯದ ಪರಿಸ್ಥಿತಿ. ಹಾಗೆ ಮೊಟ್ಟೆನ ಮಾಡಿ ಗ್ಯಾಸ್ ಮೇಲೆ ತೊಗೊಂಡೋಗಿ ಆಮ್ಲೆಟ್ ಮಾಡಬೇಕಾಗಿರುವಂಥ ಪರಿಸ್ಥಿತಿ ಇಲ್ಲ, ತೊಗೊಂಡೋಗಿ ಬಿಸಿಲಿಗಿಟ್ರೆ ಅದೇ ಆಮ್ಲೆಟ್ ಆಗ್ತಾ ಇದೆ. ಅಷ್ಟರ ಮಟ್ಟಿಗೆ ಅಲ್ಲಿನ ಬಿಸಿಲು ಜನರಿಗೆ ಹಿಂಸೆಯನ್ನು ಕೊಡ್ತಾ ಇದೆ. ನೀವು ನೋಡ್ತಾ ಇದ್ದೀರಾ ಆ ದೃಶ್ಯದಲ್ಲಿ, ಆ ಒಂದು ಮೊಟ್ಟೆನ ಒಡೆದು ಅವರು ಆ ಪ್ಯಾನ್ಗೆ ಹಾಕಿ ಹೊರಗಡೆ ಇಟ್ಟರೆ ಟೆರೆಸಲ್ಲಿ ಅಥವಾ ಬಾಲ್ಕನಿಯಲ್ಲಿ ಆಮ್ಲೆಟ್ ಆಗ್ತಾ ಇದೆ. ಹಾಗೆ ಚಾಕ್ಲೇಟ್ ಅಂಗಡಿಗಳಲ್ಲಿ ಚಾಕ್ಲೇಟ್ ಎಲ್ಲವೂ ಕೂಡ ಮೆಲ್ಟ್ ಆಗಿ ಹೋಗ್ತಾ ಇದೆ. ಈ ರೀತಿ ಇದೆ ಸದ್ಯದ ಪರಿಸ್ಥಿತಿ. ಆದರೆ ಸದ್ಯಕ್ಕಂತೂ ಕರ್ನಾಟಕದಲ್ಲಿ ಇಷ್ಟು ದಿನ ಪಾಪ ರೈತರು ಕಾಯ್ಕೊಂಡು ಕೂತಿದ್ರು ಮಳೆ ಯಾವಾಗ ಬರುತ್ತೆ ಅಂತ. ಕರ್ನಾಟಕದಲ್ಲಿ ಉತ್ತಮವಾಗಿ ಮಳೆ ಆಗ್ತಾ ಇದೆ, ರೈತರ ಮೊಗದಲ್ಲಿ ಮಂದಹಾಸ ಮೂಡಿದೆ. ಆದರೆ ಯುರೋಪಲ್ಲಿ ಸದ್ಯದ ಪರಿಸ್ಥಿತಿ ನಿಜಕ್ಕೂ ಎಕ್ಸ್ಟ್ರೀಮ್ ಹೀಟ್ನಿಂದ ಜನರು ಕಂಗಾಲಾಗಿ ಹೋಗಿದ್ದಾರೆ. ಸಾವು ನೋವುಗಳು ವರದಿ ಆಗ್ತಾನೆ ಇದೆ.